ಒಂದು ಅರಣ್ಯದಲ್ಲಿತ್ತು ಸಿಂಹರಾಜ್ಯದ ಹೆಸರಾಂತ ಪ್ರಾಣಿ ರಾಜ್ಯ. ಅಲ್ಲಿ ಎಲ್ಲ ಪ್ರಾಣಿಗಳು ಶಾಂತಿಯುತವಾಗಿ ಜೀವನ ನಡೆಸುತ್ತಾ ಇದ್ದವು. ಒಂದು ವಿಚಿತ್ರ ಬೆಳಕು ಆಕಾಶದಿಂದ ಬಿದ್ದು ಬಂದು ಮರದ ಹಿಂದೆ ಅಡಗಿತು. ಇದನ್ನು ಮೊದಲು ನೋಡಿದ ಪ್ರಾಣಿ ಎಂಬುದು ಕುತೂಹಲದ ಕೊಕ್ಕರೆ ಕುಟು. ಕುಟು ತನ್ನ ಸ್ನೇಹಿತರು ಗಜರಾಜ, ಗಂಗ, ಕಾಡುಕೋಣ, ಕಿತ್ತೂರ ಮತ್ತು ಚಿಂಪಾಂಜಿ ಚಿಕ್ಕು ಅವರನ್ನು ಕರೆದುಕೊಂಡು ಆ ಬೆಳಕಿನ ಮೂಲ ಹುಡುಕಲು ಹೊರಟನು. ಅದು ಒಂದು ಹಳೆಯ ಪತ್ತೆ ಹೋದ ಗುಹೆಯೊಳಗೆ ಹೋಗಿ ನಿಂತಿತು. ಗುಹೆಗೆ ಒಳಗೆ ಹೋದಾಗ ಅಲ್ಲೊಂದು ಪ್ರಕಾಶಮಾನವಾದ ಕ್ರಿಸ್ಟಲ್ ಕಂಡುಬಂತು. ಅದು ಸಂಪೂರ್ಣ ಅರಣ್ಯಕ್ಕೆ ಶಕ್ತಿ ನೀಡುತ್ತಿದ್ದುದಂತೆ. ಆಗ ಆಸಕ್ತಿಯಿಂದ ಹೊರಟ ಈ ತಂಡ ಆ ಕ್ರಿಸ್ಟಲ್ನನ್ನು ಮುಟ್ಟಿದಾಗ ಭೂಕಂಪವಾಯಿತು. ಆದರೆ ಕುಟು ತನ್ನ ಧೈರ್ಯದಿಂದ ಕ್ರಿಸ್ಟಲ್ನನ್ನು ಸರಿಯಾಗಿ ಜಾಗದಲ್ಲಿ ಸ್ಥಿರಗೊಳಿಸಿ ಅರಣ್ಯವನ್ನು ರಕ್ಷಿಸಿದ. ಈ ಸಾಹಸದಿಂದ ಪ್ರಾಣಿಗಳು ತಮ್ಮ ಸಮಗ್ರತೆ, ಧೈರ್ಯ ಮತ್ತು ಸ್ನೇಹದ ಶಕ್ತಿ ಎಷ್ಟು ಮುಖ್ಯವೋ ಅರಿತುಕೊಂಡವು. ಸಿಂಹರಾಜನು ಎಲ್ಲರನ್ನೂ ಗೌರವಿಸಿ ಕುಟುಗೆ ಅರಣ್ಯ ಶೂರ ಎಂಬ ಬಿರುದು ನೀಡಿದನು. ಧನ್ಯವಾದಗಳು. ಹೀಗೆ ಹೊಸ ಕನ್ನಡ ಕಥೆಗಳು, ಪಾಠಗಳು ಮತ್ತು ಇತಿಹಾಸಕ್ಕಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.